ಕರೆಕ್ಟಾಗಿದೆ ನೋಡಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ರಿಷಿ. ನಾನಿವತ್ತು ಡೇ ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇರೋ ಜಾಗ ದಂಡಿಗಾನಹಳ್ಳಿ ಡ್ಯಾಮ್. ಇದು ಚಿಕ್ಕಬಳ್ಳಾಪುರದಲ್ಲಿದೆ. ಸೊ ಇದೊಂದು ದೊಡ್ಡ ಕೆರೆ, ಮುಂಚೆ ಕೋಡಿ ಇತ್ತು, ಅದನ್ನು ಡ್ಯಾಮ್ ಥರ ಕಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಪಿಕ್ನಿಕ್ ಸ್ಪಾಟ್. ಆ್ಯಕ್ಚುಲಿ ನಾನು ಒಬ್ಬರು ಚಾನಲ್ ಫಾಲೋ ಮಾಡ್ತೀನಿ, ಕ್ಯಾಂಪಿಂಗ್ ಕನ್ನಡಿಗ, ನೀವೆಲ್ಲ ನೋಡಿರ್ಬೋದು. ಅವರು ಕ್ಯಾಂಪಿಂಗ್ ವಿಡಿಯೋ ನೋಡ್ತಾ ಇರುವಾಗ ಅವ್ರು ಇಲ್ಲಿ ಬಂದು ಹೋಗಿದ್ದಾರೆ. ಸೊ ಅವರಿಂದ ಈ ಸ್ಪಾಟ್ ಗೊತ್ತಾಯಿತು. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೇಲೇ ಮಾಡ್ಕೊಂಡು ಹೊರಟಿದ್ದೀನಿ. ಸೊ ಇಲ್ಲಿ ಹೋಗಿ ನೋಡಿ ಪ್ಲೇಸ್ ಎಲ್ಲ ಹೇಗಿದೆ ಅಂತ ಹೇಳಿ, ಅಲ್ಲಿ ಬರೀ ಡೇ ಕ್ಯಾಂಪಿಂಗ್ ಮಾತ್ರ ಮಾಡೋದು. ಸೊ ಲಂಚೆಲ್ಲ ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲಾಸ್ಟಿಗೆ ಸನ್ಸೆಟ್ ವ್ಯೂ ಸಿಗುತ್ತಾ ನೋಡೋಣ. ಸನ್ಸೆಟ್ ವ್ಯೂ ಒಂದು ನೋಡಿಕೊಂಡು ಒಂದು ಟೀ ಮಾಡ್ಕೊಂಡು ಕುಡಿದು ವಾಪಸ್ ಅಲ್ಲಿಂದ ಹೊರಡೋ ಪ್ಲ್ಯಾನ್. ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡೋದು ಅಂತ ಅಂದ್ಕೊಂಡೆ, ಬಟ್ ಲೋಕಲೆಲ್ಲ ಕೇಳಿದಾಗ ಇದೆಲ್ಲ ಸ್ವಲ್ಪ ವೈಲ್ಡ್ ರಿಸರ್ವ್ ಥರ ಬರೋದ್ರಿಂದ ಇಲ್ಲೆಲ್ಲ ಪ್ರಾಣಿಗಳು ಓಡಾಡೋದೆಲ್ಲ ಸ್ವಲ್ಪ ಇರುತ್ತಂತೆ ನೀರ ಹತ್ರ. ಸೊ ಇಲ್ಲಿರೋ ಲೋಕಲ್ ಅವರೆಲ್ಲ ನೈಟ್ ಕ್ಯಾಂಪಿಂಗ್ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿದ್ರಿಂದ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋ ಎಲ್ಲಾದರೂ ಬೇರೆ ಪ್ಲೇಸ್ಗೆ ಹೋಗ್ತೀನಲ್ಲ, ಚೂಸ್ ಮಾಡಿ ನೈಟ್ ಕ್ಯಾಂಪಿಂಗ್ ಮಾಡೋಕ್ಕೆ, ಓವರ್ ನೈಟ್ ಕ್ಯಾಂಪಿಂಗ್ ಮಾಡೋ ಥರನೇ ಪ್ಲ್ಯಾನ್ ಮಾಡಿಕೊಂಡು ಒಂದು ನೈಟ್ ಕ್ಯಾಂಪಿಂಗ್ ಕೂಡ ಮಾಡೋಣ. ಸೊ ನಾನು ಅನ್ಕೊತಾ ಇದ್ದೀನಿ ಇವಾಗ ಡೇ ಕ್ಯಾಂಪಿಂಗ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡೋದು ಅಂಥೇಳಿ ಸೀರೀಸ್ ಮಾಡೋಣ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನಾವು ಬರ್ತಾ ಇರುವಾಗ ಗೂಗಲ್ ಮ್ಯಾಪ್ಸಲ್ಲಿ ಚಿಕ್ಕಬಳ್ಳಾಪುರ ಒಳಗಡೆಯಿಂದ ಕರ್ಕೊಂಬತ್ತು. ಸೊ ರೋಡ್ಸ್ ಎಲ್ಲ ಚೆನ್ನಾಗಿದೆ, ಅಂದರೆ ಈ ದಂಡಿಗಾನಹಳ್ಳಿ ಅಂತೇಳಿ ಬೋರ್ಡ್ ಬರೋ ತನಕ ಚೆನ್ನಾಗಿದೆ. ಅಲ್ಲಿಂದ ಆದಮೇಲೆ ಇಂಟೀರಿಯರ್ ಎಲ್ಲ ಮಡ್ ರೋಡ್ ಇದು. ಆ ಕಡೆ ಈ ಕಡೆ ಎಲ್ಲ ತೋಟ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬರ್ತಾ ಇರುವಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸೀನ್ರೀಸ್ ನೋಡೋದಕ್ಕೆ. ಬರುವಾಗ ನೀವು ರೈಡ್ ಆಗಲಿ ಡ್ರೈವ್ ಆಗಲಿ ಬಂದರೆ ಎಂಜಾಯ್ ಮಾಡ್ತೀರಾ ತುಂಬ. ನೋಡಿ ಬೆಟ್ಟ ಗುಡ್ಡಗಳಿರೋ ಜಾಗ ಅದ್ರ ಮಧ್ಯದಲ್ಲಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಹೇಗಿದೆ ಅಂತ ಗೊತ್ತಿಲ್ಲ, ಬರೀ ವಿಡಿಯೋಲಿ ನೋಡಿರೋದಷ್ಟೇ. ಸೊ ಈಗ ಅಲ್ಲಿ ಹೋಗಿ ಒಳ್ಳೆ ಜಾಗ ನೋಡಿಕೊಂಡು ಕ್ಲೀನಾಗಿ ಪಾರ್ಕ್ ಮಾಡಿ ಜಾಗ ಎಲ್ಲ ನೋಡಿದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಸ್ನೇಹಿತರೆ ನೋಡಿ, ತುಂಬ ಬೈಕು, ತುಂಬ ಕಾರೆಲ್ಲ ಬರುತ್ತೆ. ಇವಾಗ ತುಂಬ ಫೇಮಸ್ ಆಗಿದೆ ಈ ಜಾಗ ನೋಡಿ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ಕೆರೆ ಏರಿ ಮೇಲೆ ಹೋಗ್ತಿದಾರಲ್ಲ, ಒಂದು ಕಪಲ್ ಅಂದರೆ ಲೈಕ್ ಒಂದು ಫ್ಯಾಮಿಲಿ ಫುಲ್ ಹೋಗ್ತಿದ್ದಾರೆ, ಎತ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಥರ ಅಲ್ಲಿ ಕೆಳಗಡೆ ಇಳಿದು ಡ್ಯಾಮಿಂದ ಆಚೆ ದಾಟಿದ ತಕ್ಷಣ ಇವಾಗ ಅಲ್ಲಿ ವಾಕಬಲ್ಗೆ ನೋಡಿ, ಅಲ್ಲಿ ಎದುರುಗಡೆ ಸ್ಟ್ರೈಟು, ಸಾರಿ ನನ್ನ ಕೈ ಹೆಡ್ ಆಯಿತು. ಸೊ ಈ ಥರ ಇಳ್ಕೊಂಡು ಬಂದರೆ ಕೆಳಗಡೆ ನೋಡಿ, ಆ ಥರ ಹೋದರೆ ಟೋಟಲಾಗಿ ಅಲ್ಲಿ ನಡ್ಕೊಂಡು ಹೋಗ್ತದಾರಲ್ಲ. ನಾನು ಇವಾಗ ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಟಾರ್ಪಲ್ ಮೇಲೆ ಹಾಕ್ಕೊಂಡು ಕ್ಯಾಂಪಿಂಗ್ ಥರ ಮಾಡ್ತಾಯಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಈ ಕಡೆ ಬಂದರೆ ನೋಡಿ, ಅಲ್ಲೊಂದು ಫ್ಯಾಮಿಲಿ ಆಲ್ರೆಡಿ ಪಿಕ್ನಿಕ್ ಮಾಡ್ತಾಯಿದ್ದಾರೆ, ಕ್ಯಾಂಪಿಂಗು. ಸೊ ಇನ್ನೊಂದು ಸ್ವಲ್ಪ ಇದು ಕಾಣಿಸೋದ ಇಲ್ಲ ಕ್ಲೀನಾಗಿ ಗೊತ್ತಿಲ್ಲ ನೋಡಿ. ಅಲ್ಲಿ ನಿಮಗೆ ಒಂದು 3-4 ಜನ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಆ ಕಡೆ ಸ್ವಿಮ್ಮಿಂಗ್ ಸ್ಪಾಟ್ ಕೂಡ ಇದೆ ಅನಿಸುತ್ತೆ ಚೆನ್ನಾಗಿ. ಇಲ್ಲಿ ಯಾರು ಈಜಾಡ್ತಾ ಇಲ್ಲ. ಗಾಳಿ ಮಾತ್ರ ಹೆವಿ ಇದೆ, ಗಾಳಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಬಟ್ ತುಂಬ ಸೀನಿಕ್ ಸ್ಪಾಟ್. ತುಂಬ ಚೆನ್ನಾಗಿದೆ ನೋಡಿ. ಆರಾಮಾಗಿ ಇಲ್ಲಿ ಕೆಳಗಡೆ ಹೋಗಿ ನೀರಲ್ಲಿ ಇಳ್ಕೊಂಡು ಕಾಲು ಬಿಟ್ಕೊಂಡು ಕೂತ್ಕೊಂಡು ಆಟಾಡ್ಬೋದು. ಇಲ್ಲಿ ಯಾರು ನೀರಲ್ಲಿ ಈಜಾಡ್ತಾ ಇಲ್ಲ. ಸುತ್ತಲೂ ಇರೋದೆಲ್ಲ ಫುಲ್ಲು ಬೆಟ್ಟ ಗುಡ್ಡನೇ. ಒಂದು ಅಂಗಡಿ ಇದೆ ಒಂದು ಚಿಕ್ಕದಲ್ಲಿ. ಬಟ್ ನೋಡಿ, ಇದು ವೇ ಅಲ್ಲಿ ಬ್ರಿಡ್ಜ್ವರೆಗೂ ಹೋಗುತ್ತೆ. ಅಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ವರೆಗೂ ಹೋಗುತ್ತೆ. ಬ್ರಿಡ್ಜ್ ಹತ್ತೆಲ್ಲ ನಿಂತ್ಕೊಂಡು ಆರಾಮಾಗಿ ಫೋಟೋ ಗಿಡ ತಗೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಒಬ್ಬರು ಕ್ಯಾಮ್ರಾ ಮತ್ತು ಲೈಟ್ಸ್ ಎಲ್ಲ ಎತ್ಕೊಂಡು ಹೋದರು. ಬನ್ನಿ ಇವಾಗ ಸೆಟ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದಕ್ಕೆ ಈ ಗಾಳಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಟೆಂಟ್ ಹಾಕೊಂಡು ಟೆಂಟ್ ಒಳಗಡೆ ಅಡುಗೆ ಮಾಡಬೇಕಷ್ಟೆ. तुम लोग इधर फोटो ही खिंचाते रह जाओगे, माहौल डाप पी के घर चला जाएगा. ಅದಕ್ಕೆ ಹೀಟ್ ಆಗುತ್ತೆ, ಬಟ್ ಗಾಳಿಗೆ ಆಡ್ಕೊಳುತ್ತೆ ಮತ್ತು ಬೆಳಕು ಒಳಗಡೆ ತುಂಬ ಹೊಡಿತಾರೆ. ಅದಕ್ಕೊಂದು ಕಂಪ್ಲೀಟ್ ಮಿಕ್ಸ್ ಆಗುತ್ತೆ. ಹಾಂ, ಅಂದರೆ ಗಾಳಿಗೆ ತುಂಬ ಎದೊಳ್ತಾ ಇದೆ. ಆ ರೀತಿ ಇದು ಹಾಕಿಬಿಟ್ರೆ ಹಾಂ, ಇಲ್ಲಿಂದ ವೆಂಟಿಲೇಷನ್ ಏನೋ ಇದೆ, ನೋಡಬೇಕು. ಸಿಕ್ಕಾಪಟ್ಟೆ ಗಾಳಿ ಇದೆ. ಈ ಟೆಂಟ್ ಹಾಕೋಷ್ಟೊತ್ತಿಗೆ ಒದ್ಲಾಡೋದೆ. ಅದಕ್ಕೆ ನೋಡಿ, ಇಲ್ಲೊಂದು ವಾಟರ್ ಕ್ಯಾನ್ ಇಟ್ಟಿದ್ದೀನಿ, ಅಲ್ಲೊಂದು ವಾಟರ್ ಕ್ಯಾನ್ ಇಟ್ಟಿದ್ದೀನಿ, ಇಲ್ಲಿ ತಂದ್ಕೊಂಡಿದ್ದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಒಂದು ಮೂಲೆಯಲ್ಲಿ ಒಂದು ವೇಟ್ ಇಟ್ಟಿದ್ದೀನಿ. ಎಷ್ಟು ಅಳ್ಳಾಡ್ತದೆ ಅಂತ ಹೇಳಿದ್ರೆ, ಏನಾದರೂ ಅಡುಗೆ ಮಾಡ್ತಾ ಇರುವಾಗ ಎದ್ಬಿಟ್ರೆ ತುಂಬ ರಿಸ್ಕು. ಟ್ರೈ ಮಾಡೋಣ. ಸ್ನೇಹಿತರೆ, ಕ್ಯಾಂಪಿಂಗ್ ಆ್ಯಕ್ಚುಲಿ ನಮ್ಮ ಕನ್ವೀನಿಯೆಂಟಿಗೆ ಮಾಡ್ಕೊಳ್ಳೋವಂಥದ್ದು. ತುಂಬ ಹೇಗೆ ವ್ಯವಸ್ಥೆ ಆಗುತ್ತೆ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆಲ್ಲ ಮಾಡ್ಕೊಬೋದು. ಬಟ್ ನೀರಿನ ವ್ಯವಸ್ಥೆ ಅಂತ ಬಂದಾಗ ನಾನು ಈ ಥರ ದೊಡ್ಡ ಕ್ಯಾನ್ಸ್ ಎತ್ಕೊಂಡು ಓಡಾಡ್ತೀನಿ. ಸೊ ಈ ಥರ ದೊಡ್ಡ ಕ್ಯಾನ್ಗಳಲ್ಲಿ ಯಾವಾಗಲೂ ನೀವು ಒಂದ ತಪ್ಪಲೆಗೆ ಬಗ್ಗಿಸ್ಕೊಬೇಕು, ಇಲ್ಲ ಇದು ಮಾಡಬೇಕು, ಲೋಟಕ್ಕೆ ಬಗ್ಗಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಕ್ಯಾರಿ ಮಾಡೋ ವಾಟರ್ ಬಾಟ್ಲ್ಗಳಿಗೆ ತಗೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಇದೊಂದು ಎಲೆಕ್ಟ್ರಿಕ್ ಪಂಪ್ ಇದೆ. ಎಲೆಕ್ಟ್ರಿಕ್ ಅಂದರೆ USB ಪಂಪ್ ಇದೆ. ಕೆಳಗಡೆ ಒಂದು ಪೈಪ್ ಬರುತ್ತೆ. ಸೊ ಇಲ್ಲಿ ಒಂದು ನೀವು ಸ್ಟೀಲ್ ನಾಸಲ್ ಹಾಕೊಬೋದು, ಇದು ಮುಂದಕ್ಕೆ ಬರುತ್ತೆ. ಸೊ ಇದನ್ನೇನಿಲ್ಲ, ಸಿಂಪಲ್ ಕ್ಯಾನ್ ಒಳಗಡೆ ಬಿಟ್ಟು ನೀವು ಅದನ್ನು ಇಟ್ಬಿಟ್ಬಿಟ್ರೆ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಸೊ ನಂದು ವಾಟರ್ ಬಾಟ್ಲ್ ಇದೆ. ಇಲ್ಲಿ ಮೇಲೆ ಪವರ್ ಬಟನ್ ಆನ್ ಮಾಡಿದ್ರೆ ಸಾಕು,
ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ತಾ ಆನ್ ದ ವೇಲಿ ಚಿಕ್ಕಬಳ್ಳಾಪುರ ಹತ್ರನೇ ಚಿಕನ್ ತೊಗೊಂಡಿದ್ದೀನಿ. ಸೊ ಚಿಕನ್ ಇವಾಗ ತೊಳ್ಕೊಳ್ಳೋಣ. ಸೊ ವೇಸ್ಟ್ ಕವರ್ಗೆ ಹಾಕ್ಕೊಳ್ಳೋಣ. ಚಿಕನ್ ತೊಳೆದಿದ್ದೀನಿ. ಸ್ವಲ್ಪ ಮಸಾಲೆ ಪೌಡರೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಬಿಡೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಅರಿಶಿನ, ಜೀರಿಗೆ ಪೌಡ್ರಿಗೂ ಗರಂ ಮಸಾಲ ಪೌಡ್ರಿಗೂ ಒಂದೇ ಕಲರ್ಲಾದರೆ ಇದು ಗರಂ ಮಸಾಲ, ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಧನಿಯಾ ಪೌಡ್ರಿದು. ಇದನ್ನೆಲ್ಲ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಇದರಲ್ಲೇ ಬಿರಿಯಾನಿಗೂ ಮಾಡೋಣ, ಸ್ವಲ್ಪ ಚಿಕನ್ ಫ್ರೈಯೂ ಮಾಡೋಣ. ಸ್ನೇಹಿತರೆ, ಫಸ್ಟ್ ಬಿರಿಯಾನಿ ಮಾಡಿಬಿಡೋಣ. ಬಿರಿಯಾನಿಗೆ ಏನಂತ ಹೇಳಿದ್ರೆ ಆಂಬೂರ್ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದು. ಪೇಸ್ಟೆಲ್ಲ ಏನೂ ರುಬ್ಕೊಂಬಂದಿಲ್ಲ ಮನೆಯಿಂದ. ಸೊ ಹಾಗಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಈರುಳ್ಳಿ. ಸೊ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಡೋಣ. ಬೇರೆಯವರೆಲ್ಲ ಮಾಡೋ ಥರ ಫಾಸ್ಟಾಗೆಲ್ಲ ಮಾಡೋ ಅಭ್ಯಾಸ ಇಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಫಾಸ್ಟಾಗಿ ಮಾಡ್ತಾ ಇರೋದು. ಏನೇ ಆದ್ರೂ, ಎಷ್ಟೇ ಗಾಳಿ ಬೀಸ್ತಾ ಇದ್ರೂ ಈರುಳ್ಳಿ ಮೇಲೆ ಮಾತ್ರ ವಿನ್ನ ಹಾಕಾಗಲ್ಲ. ಅವಳು ಬರ್ತಾ ಇದೆ. ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಟೊಮೆಟೊ ಕಟ್ ಮಾಡ್ಕೊಂಬಿಡೋಣ. ನಿಮಗೆ ಕೇಳಿಸ್ತಾ ಇರ್ಬೋದು, ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ಫ್ಯಾಮಿಲಿ ಕೂಡ ಒಳ್ಳೆ ಡೇ ಔಟಿಂಗು, ಪಿಕ್ನಿಕ್ ಸ್ಪಾಟು. ಬಂದರೆ ನೀವು ನೀರಲ್ಲಿ ಆಟ ಆಡ್ಬೋದು. ಆ್ಯಕ್ಚುಲಿ ನಾವು ಬಂದು ಸ್ಟಾರ್ಟಿಂಗಲ್ಲಿ ನಾನು ತೋರಿಸ್ನಲ್ಲ ನಿಮಗೆ, ಜಾಸ್ತಿ ಆಡ್ತಾಯಿಲ್ಲ. ಇವಾಗ ನೋಡಿ ತುಂಬ ಜನ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ಸೂರ್ಯ ಈ ಕಡೆ ಇದೆ, ನನ್ನ ಹಿಂದೆಗಡೆ. ಬಿಸಿಲು ಸ್ವಲ್ಪ ಕಡಿಮೆ ಆಯಿತು ಮೇಲ್ಗಡೆ ಟಾಪ್ ಲೇಯರ್ ಹಾಕಿರೋದ್ರಿಂದ. ಎದುರುಗಡೆ ನೋಡಿ ಬೆಳಕಿಗೆ ಏನು ಸೂಪರಾಗಿ ಕಾಣ್ತದೆ. ನನಗನ್ಸುತ್ತೆ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಸತಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಕೇಳಬೇಕು, ನೋಡೋಣ. ಫ್ರೆಂಡ್ಸ್ ಎಲ್ಲ ಬಂದರೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಓವರ್ ನೈಟ್ ಕ್ಯಾಂಪಿಂಗ್ ಮಾಡಬೇಕು. ಅಕಸ್ಮಾತ್ ಚಾನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಡೇ ಕ್ಯಾಂಪಿಂಗ್ಗೆ ಫ್ರೆಂಡ್ಸ್ ಎಲ್ಲ ಬಂದು ನೀರಲ್ಲಿ ಆಟ ಆಡಿಕೊಂಡು ಜೊತೆಯಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ಮೆಲ್ಲೂ ಚೆನ್ನಾಗಿ ಬರ್ತಾಯಿದೆ. ಹಂಗೆ ಅಡುಗೆನೂ ಚೆನ್ನಾಗಿರುತ್ತೆ ಆಯಿತಾ, ಬರೀ ಸ್ಮೆಲ್ ಮಾತ್ರ ಅಲ್ಲ. ಸೊ ಫಸ್ಟು ಸ್ವಲ್ಪ ಉಪ್ಪು ಹಾಕೊಂಬಿಡೋಣ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಸ್ವಲ್ಪ ಹಾಕೊಳ್ಳೋಣ, ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ. ಸೂಪರಾಗಿದೆ, ಗಮ್ ಅಂತ ಇದೆ. ಸೊ ಇವಾಗ ಟೊಮೆಟೊ ಹಾಕೊಂಬಿಡೋಣ. ಚೆನ್ನಾಗಿ ಬರ್ತದೆ. ಇವಾಗ ನೀರು ಹಾಕ್ಕೊಳ್ಳೋಣ.
ಸಾಕು, ನೋಡ್ಕೊಂಡು ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡೋಣ, ಒಂದು ಸ್ವಲ್ಪ ಮೊಸರು ಹಾಕೊಂಬಿಡೋಣ ಲಾಸ್ಟಿಗೆ. ಸಾಕು. ಒಂದು ಸ್ವಲ್ಪ ಆಡಿಸ್ಕೊಂಬಿಟ್ರೆ ಉರಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೋಣ. ಸೊ ಫುಲ್ಲೆಲ್ಲ ಮಿಕ್ಸ್ ಮಾಡಿದಾಯಿತು. ಮುಚ್ಚಿಬಿಡೋಣ ಇವಾಗ. ಮುಚ್ಚಿದಾಯಿತು. ವಿಜಿಲ್ ಹಾಕ್ಬಿಡೋಣ. ಓಕೆ, ಇವಾಗ ವಿಜಿಲ್ ಕೂಗೋವರೆಗೂ ವೆಯ್ಟ್ ಮಾಡೋದು. ಅದಾದಮೇಲೆ ತೆಗೆದಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು ವಿಜಿಲ್, ಇನ್ನೊಂದು ವಿಜಿಲ್. ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳೋಣ. ಸೊ ಫ್ರೈಗೆ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಳ್ಳೋಣ. ಮುಚ್ಚಿದ್ದೀನಿ. ನೋಡೋಣ ಒಳಗಡೆ ಅದು ಬೆಂದ್ಕೊಂಡು ಫುಲ್ ಇದಾದಮೇಲೆ, ಫ್ರೈ ಆದಮೇಲೆ ತೆಗ್ದ್ಬಿಟ್ಟು ಒಂದು ಸತಿ ಎಲ್ಲ ಆಡಿಸಿ ಇದು ಮಾಡಿದ್ರೆ ಚೆನ್ನಾಗಿರತ್ತೆ. ಅಲ್ಲಿವರೆಗೂ ಬಿರಿಯಾನಿ ನೋಡೋಣ ಏನಾಯಿತು ಅಂತ. ಬಿರಿಯಾನಿ ಅಂತೂ ಸಖತ್ತಾಗಿದೆ. ಪರ್ಫೆಕ್ಟ್, ಕರೆಕ್ಟಾಗಿದೆ ನೋಡಿ. ಫ್ರೈ ಆದಮೇಲೆ ತಗೊಂಡು ಊಟ ಮಾಡೋಣ. ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸತಿ ಎಲ್ಲ ತಿರ್ಸ್ಕೊಂಬಿಡೋಣ. ಫ್ರೈ ಕಂಪ್ಲೀಟ್ ಆಗಿದೆ. ಆಫ್ ಮಾಡ್ಕೊಂಬಿಡೋಣ. ಓಕೆ, ಇದನ್ನ ಇವಾಗ ಸ್ವಲ್ಪ ಕೂಲ್ ಹಾಕಿಟ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಬಿರಿಯಾನಿ ಮಾಡಿದ್ದಾಯಿತು, ಫ್ರೈ ಮಾಡಿದ್ದಾಯಿತು. ಆದರೆ ಒಂದು ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದ್ರೆ, ಪ್ಲೇಟ್ ತರೋದು ಮರ್ತುಬಿಟ್ಟಿದ್ದೀನಿ ಬೆಳಗ್ಗೆ ಎಲ್ಲ ತಗೊಂಡು. ಸೊ ಈ ಮುಚ್ಚಳದಲ್ಲಿ ತಿನ್ನೋಣ ಅಂತ ಹೇಳಿದ್ರೆ ಅದ್ರಲ್ಲಿ ಆಗ್ತಿಲ್ಲ. ಇದರಲ್ಲಿ ಒಂದು ಹೋಲ್ ಇದೆ, ಅದಕ್ಕೆ ಅದು ಸೋರುತ್ತೆ. ಅದಕ್ಕೆ ಕುಕ್ಕರಲ್ಲಿ ತಿಂತಾಯಿದ್ದೀನಿ. ಜುಗಾಡು. ಬಿರಿಯಾನಿನೂ ಇದೆ, ಫ್ರೈಯೂ ಇದೆ. ತಿನ್ನೋಣ, ವ್ಯೂ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಫಸ್ಟು. ಸೂಪರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ನಾನು. ಚೆನ್ನಾಗಿದೆ. ಸೊ ತಿನ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ ವ್ಯೂ ನೋಡಿಕೊಂಡು. ನೀವು ಒಂದು ವ್ಯೂ ನೋಡ್ಕೊಂಬನ್ನಿ.
ಇದು ಒಂದು ರೌಂಡ್ ಫುಲ್ ವ್ಯೂ ಆಫ್ ದಂಡಿಗಾನ ಹಳ್ಳಿ ಕೆರೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ದಂಡಿಗಾನ ಹಳ್ಳಿ ಡ್ಯಾಮ್. ಸ್ನೇಹಿತರೆ ಮೋಸ್ಟ್ಲಿ ಇದೆ ಅನಿಸುತ್ತೆ, ಕೆರೆ ತುಂಬಿ ಹರಿದ್ಮೇಲೆ ಇಲ್ಲಿಂದ ಹರ್ಕೊಂಡು ಈ ಕಡೆ ಹೋಗುತ್ತೆ ಅನಿಸುತ್ತೆ. ಸ್ನೇಹಿತರೆ ಇದಾಗಿತ್ತು ನಂದು ಇವತ್ತಿನ ಡೇ ಕ್ಯಾಂಪಿಂಗ್ ವಿಡಿಯೋ, ದಂಡಗಾನಹಳ್ಳಿ ಡ್ಯಾಮ್. ಇಲ್ಲಿದ್ದವರು ಸೆಕ್ಯೂರಿಟಿಯವರು ಹೇಳಿದ್ರು, ಇಲ್ಲೇನಾದರೂ ಆಫೀಸರ್ ಹತ್ರ ಪರ್ಮಿಷನ್ ತೊಗೊಂಡ್ರೆ, ಪರ್ಮಿಷನ್ ಸಿಕ್ಕಿದ್ರೆ ಒಂದು ನೈಟ್ ಓವರ್ ನೈಟ್ ಕ್ಯಾಂಪಿಂಗ್ ಮಾಡ್ಬೋದು ಅಂತ ಹೇಳಿ. ಸೊ ನೋಡೋಣ, ಪರ್ಮಿಷನ್ ಕೇಳೋದಕ್ಕೆ ಟ್ರೈ ಮಾಡೋಣ. ಪರ್ಮಿಷನ್ ಸಿಕ್ಕಿದ್ರೆ ಖಂಡಿತವಾಗೂ ಇದೇ ಸ್ಪಾಟಿಗೆ ಮತ್ತೊಂದು ಸತಿ ಬಂದು ಓವರ್ ನೈಟ್ ಕ್ಯಾಂಪಿಂಗ್ ಕೂಡ ಮಾಡ್ತೀನಿ. ತುಂಬ ಪೀಸ್ಫುಲ್ ಆದ ಜಾಗ, ನೀವು ನೋಡಿದ್ರಲ್ಲ. ಇಲ್ಲಿಗೆ ಬಂದು ಆರಾಮಾಗಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಅದೊಂದು ಬಿಟ್ಟರೆ ಅಡುಗೆ ಮಾಡಿದ್ದು, ತುಂಬ ಗಾಳಿ, ಹೆಂಗೆಂಗೋ ಎಲ್ಲ ಜುಗಾಡ್ ಮಾಡಿಕೊಂಡು ಟೆಂಟ್ ಆರ್ದಿರಂಗೆ ಇಟ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಆರಾಮಾಗಿ ಪೀಸ್ಫುಲ್ಲಾಗಿ ಟೈಮ್ ಕಳೆದಿದ್ದಾಯಿತು. ತುಂಬ ಜನ ಫ್ಯಾಮಿಲಿ ಬಂದಿದ್ದರು ವೀಕೆಂಡಲ್ಲಿ, ಅಂದರೆ ಬಾಕಿಯವರೆಲ್ಲ ಹೇಳಿದ್ರು ವೀಕೆಂಡಲ್ಲಿ ಇದೇ ಜಾಸ್ತಿ ಜನ ಬಂದಿದ್ದು ಅಂತ ಹೇಳಿ. ಸುಮಾರು ವೀಕೆಂಡಲ್ಲಿ ಜನ ಇರಲಿಲ್ಲಂತೆ. ಸೊ ಡಿಪೆಂಡ್ಸ್ ಕ್ರೌಡ್. ನೀವೇನಾದರೂ ಪೀಸ್ಫುಲ್ಲಾಗಿ ಬಂದು ಹೋಗಬೇಕು ಇಂಥ ಜಾಗಕ್ಕೆ ಅಂತ ಹೇಳಿದ್ರೆ ವೀಕ್ ಡೇಸ್ ಚೂಸ್ ಮಾಡ್ಕೊಳ್ಳಿ. ಬಟ್ ನಾನು ಸಜೆಸ್ಟ್ ಮಾಡೋದು ವೀಕೆಂಡ್ಸಲ್ಲಿ ಬಂದರೆ ಈ ಥರ ಜನ ಇದ್ದರೆ ನಿಮಗೂ ಸ್ವಲ್ಪ ಸೇಫ್ಟಿಗೆ ಇಲ್ಲ, ನೀವು ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ನೋಡ್ಬೋದು, ಇನ್ನೂ ನಾನು ಕಾರ್ ತೆಗ್ದಿಲ್ಲ, ಟೆಂಟ್ ಹಾಗೆ ಇದೆ, ಟೆಂಟ್ ಇನ್ನೂ ತೆಗ್ದಿಲ್ಲ. ಟೆಂಟ್ ಇವಾಗ ಪ್ಯಾಕ್ ಮಾಡಿ ಒಳಗಿಡಬೇಕು, ಒಳಗಿಟ್ಟು ಗಾಡೀಲಿ ಹಾಕೊಂಡು ಹೊರಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹೊಸಬರಾಗಿದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.